Voice of Kannadiga News, Pulse of the Public. ವ್ಯಾಪಾರಿಗಳು ತೂಕ ಮತ್ತು ಅಳತೆಯಲ್ಲಿ ಮೋಸ ಮಾಡೋದು ಇಂದು ನಿನ್ನೆಯದಲ್ಲ. ಇದೇ ಕಾರಣಕ್ಕೆ ವ್ಯಾಪಾರಂ ದ್ರೋಹ ಚಿಂತನಮೆಂಬ ಗಾದೆ ಮಾತನ್ನ ಎಷ್ಟು ಉಜ್ಜಿದ್ರೂ ಕ್ಲೀಶೆ ಅಂತ ಅನಿಸೋದಿಲ್ಲ. ಡಿಜಿಟಲ್ ತಕ್ಕಡಿಗಳು ಬಂದ ನಂತರ ಸ್ವಲ್ಪ ಮಟ್ಟಿಗೆ ಮೋಸ ಕಡಿಮೆಯಾಗಿದೆಯಾದರೂ ತಾಲೂಕಿನ ಬಹಳಷ್ಟು ಕಡೆಗಳಲ್ಲಿ ಇಂದಿಗೂ ಸಾಂಪ್ರದಾಯಿಕ ತಕ್ಕಡಿಗಳ ಬಳಕೆ ಹೆಚ್ಚಾಗಿದ್ದು ಮೋಸವು ಮುಂದುವರೆದಿದೆ. ಅರಕಲಗೂಡು ಹೊಳೆನರಸೀಪುರ ರಸ್ತೆಯಲ್ಲಿರುವ ಜೈ ಅಂಬೆ ಶುಂಠಿ ವಾಷಿಂಗ್ನಲ್ಲಿ ಈ ರೀತಿಯ ತೂಕದಲ್ಲಿ ವ್ಯತ್ಯಾಸ ಕಂಡುಬಂದಿದೆ. 1 ಚೀಲಕ್ಕೆ 1 ಕೆಜಿಯಷ್ಟು ಮೋಸ ನಡೆಯುತ್ತಿದೆ. ಈ ಕುರಿತು ಅಗತ್ಯ ಕ್ರಮ ತೆಗೆದುಕೊಳ್ಳಬೇಕಾದ ತೂಕ ಮತ್ತು ಅಳತೆ ಮಾಪನಶಾಸ್ತ್ರ ಇಲಾಖೆ ಅಧಿಕಾರಿಗಳು ನಗರ ಪ್ರದೇಶಕ್ಕೆ ಮಾತ್ರ ತಮ್ಮ ಅಧಿಕಾರ ಚಲಾವಣೆಯನ್ನ ಸೀಮಿತಗೊಳಿಸಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ತೂಕ ಮಾಪನದಲ್ಲಿ ಸಾಕಷ್ಟು ಮೋಸವಾಗ್ತಿದೆ. ಆದರೆ ಇದನ್ನ ಕೇಳುವವರು ಯಾರೂ ಇಲ್ಲದಂತಾಗಿದೆ. ಗ್ರಾಹಕರ ಹಿತವನ್ನ ರಕ್ಷಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ರೂಪಿಸಿರುವ ಗ್ರಾಹಕರ ಹಿತರಕ್ಷಣಾ ಕಾಯ್ದೆ 2019 ಜಾರಿಗೆ ಬಂದಿದೆಯಾದರೂ ಸಮರ್ಪಕವಾಗಿ ಅನುಷ್ಠಾನವಾಗ್ತಿಲ್ಲ. ಇದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಪ್ರಮುಖ ಕಾರಣ ಎಂದು ದೂರಲಾಗಿದೆ. ಅದಕ್ಕೆ ನಮ್ಮ ಸ್ಕೇಲ್ ಸಾಕು ನಮಗೆ. ಮ್ಯಾನೇಜರ್ ಅಲ್ಲ ನೀನು, ರೈಟ್ರು. ನೋಡಿ ತಡಿ. ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್, ಹಾಸನ ಜಿಲ್ಲೆ, ಅರಕಲಗೂಡು.